ಅದು? ಪೂರ್ಣಿ, ಯದು ದೊಡ್ಡಪ್ಪ ಮತ್ತು ಅವ್ರ ದೊಡ್ಡಮ್ಮ ಬಂದಿದ್ದಾರೆ ಕಣೆ. ಅವ್ರನ್ನ ಒಳಗಡೆ ಕರ್ದು ಕೂರ್ಸಪ್ಪ, ಬರ್ತೀವಿ. ಅಂಕಲ್ ಬನ್ನಿ, ಬಾ ಇದು. ಹಾ, ನಡಿ ಪುಣಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀವಿ. ಪ್ರಯಾಣ ಎಲ್ಲ ಹೇಗಿತ್ತು? ಸಖತ್ತಾಗಿತ್ತು. ಕುಡಿಯೋಕೆ ಏನ್ ತಗೋತೀರಾ? ಏನು ಬೇಡ. ಏನ? ನನ್ಗೆ ನಿಂಬೆ ಹಣ್ಣಿನ ಪಾನಕ ತಗೊಂಡ್ ಬಾರಮ್ಮ. ಬೆಳಿಗ್ಗೆಯಿಂದ ಹೊಟ್ಟೆ ಹೊತ್ಕೊಂಡು ಉಡ್ದಂಗ ಆಗ್ತಾ ಇದೆ. ಪೂರ್ಣಿ, ಅವ್ರಿಗೆ ಜ್ಯೂಸ್ ತಗೊಂಡ್ ಬಂದ್ ಕೊಡಮ್ಮ. ಏನೇ ಇದು ಕಾವೇರಿ? ಹುಡುಕ್ತಾ ಇರೋ ಬಳ್ಳಿ ಕಾಲ್ ಬುಡಕ್ಕೆ ಬಂತು ಅನ್ನೋ ಹಾಗಾಯ್ತಲ್ಲೇ. ಇನ್ನು ಪೂಜೆನೆ ಶುರು ಮಾಡಿಲ್ಲ. ಅಷ್ಟ್ರೊಳಗೆ ವರಮಹಾಲಕ್ಷ್ಮಿ ವರನೇ ಕೊಟ್ಬಿಟ್ಟಿದ್ದಾಳೆ. ಯದುನೇ ಇಲ್ಲಿಗೆ ಬಂದಿದ್ದಾನೆ. ಇವಾಗ ನೀನ್ ಆರಾಮಾಗಿ ಯದು ಜೊತೆ ಮಾತಾಡ್ಬೋದು. ಇದು ಬಂದಿದ್ದು ಒಳ್ಳೇದೇ ಆಯ್ತು. ಇವತ್ತು ಇರೋ ಸತ್ಯನೆಲ್ಲ ಅವನಿಗೆ ಹೇಳ್ಬಿಡ್ಬೇಕು. ಸರಿ, ನೀವೆಲ್ಲ ಕೂತ್ಕೊಂಡು ಮಾತಾಡ್ತೀರಿ. ನಾನು ಹೋಗಿ ಪೂಜೆಗೆ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ, ಪೂಜೆ ಇನ್ನೂ ಆಗಿಲ್ವಾ? ನಾನೇನೋ ಪೂಜೆಗೆಲ್ಲ ರೆಡಿಯಾಗಿ ಮಂಗಳಾರತಿ ಸಮಯ ಅನ್ಕೊಂಡಿದ್ದೆ. ಅಲ್ಲ, ನೀವು ಕರೆಕ್ಟ್ ಆಗಿ ಆರತಿ ಸಮಯಕ್ಕೆ ನಮ್ಮನ್ನು ಕರೆಸ್ಬೋದಿತ್ತಲ್ವಾ? ಯಾಕೆ ಊರಿಗೆ ಮುಂಚೆ ನಮ್ಮನ್ನು ಕರೆಸಿದ್ದು? ಹೋಗ್ಲಿ ಬಿಡಿ, ಏನಾಯ್ತು ಈಗ? ನಮಗಾದ್ರೂ ಏನು ಮಹಾ ಕೆಲಸ ಇದೆ? ಅದು ಅಲ್ಲದೆ ಬೀಗರ ಜೊತೆ ಸ್ವಲ್ಪ ಮಾತಾಡ್ದಂಗೆ ಆಯ್ತು. ಅಜ್ಜಿ ಹೇಗಿದ್ದಾರೆ? ಅವ್ರು ಬರ್ಲಿಲ್ವಾ? ಅಯ್ಯೋ, ಗಂಡ ಇಲ್ಲ, ಏನೂ ಇಲ್ಲ. ಅಪ್ಶಕನ ಮುಖ ಹೊತ್ಕೊಂಡು ಯಾವ ಸೌಭಾಗ್ಯಕ್ಕೆ ಇಲ್ಲಿಗೆ ಬರಬೇಕು? ಓ, ನಿಮಗೂ ಗಂಡ ಇಲ್ಲ ಅಲ್ವಾ? ಆದ್ರೂ ನೀವು ಶಾಸ್ತ್ರ ಸಂಪ್ರದಾಯ ಎಲ್ಲ ಕಾಲಡಿಗೆ ಹಾಕಿದ್ದೀರಾ ಅನ್ಸುತ್ತೆ. ನಾವೆಲ್ಲ ಹಾಗಿಲ್ಲಪ್ಪ, ಎಲ್ಲ ನೋಡ್ತೀವಿ. ನೀವು ಕೂತಿರಿ, ನನ್ಗೆ ಅಡಿಗೆ ಕೆಲಸ ಬಾಕಿ ಇದೆ, ನೋಡ್ಕೊಂಡು ಬರ್ತೀನಿ. ಒಂದ್ ನಿಮಿಷ ಇರಿ. ನೀವ್ ಯಾಕ್ರಿ ಅಡ್ಗೆ ಮಾಡ್ಬೇಕು? ನಿಮ್ ಮಗಳಿಲ್ವಾ? ಅವಳ ಕೈಯಲ್ಲೇ ಮಾಡಿಸಿ. ನಾವ್ ಅಪರೂಪಕ್ಕೆ ಬೀಗರ ಮನೆಗೆ ಬಂದಿದೀವಿ. ಸೊಸೆ ಕೈ ರುಚಿ ನೋಡೋಣ ಅಂದ್ರೆ ಬೀಗರ ಕೈ ರುಚಿ ತೋರಿಸ್ತಿರಲ್ಲ. ಅಯ್ಯೋ, ನಮ್ ಕಾವೇರಿಗೆ ಕಾಫಿ ಮಾಡಕ್ಕೆ ಬರಲ್ಲ, ಇನ್ ಅಡಿಗೆ ಮಾತೆಲ್ಲಿ? ಪೂರ್ಣಿ, ಸುಮ್ಮನೆ ಇರೇ. ಆ, ಕಾಫಿ ಮಾಡಕ್ ಬರಲ್ವಾ? ಅಯ್ಯಯ್ಯೋ, ಕಾಫಿ ಮಾಡಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ ಅಂದ್ರೆ ಏನು? ನಮ್ ಹುಡುಗನ್ ಹೇಗ್ ನೋಡ್ಕೋತಾಳೆ? ಬಿಡಿ ದೊಡ್ಡಮ್ಮ, ಈಗಿನ ಕಾಲದಲ್ಲಿ ಇದೊಂದು ದೊಡ್ಡ ಮ್ಯಾಟ್ರೇ ಅಲ್ಲ. ಯಾಕಂದ್ರೆ ಹುಡುಗಿರ್ ಚೆನ್ನಾಗಿ ಓದ್ಕೊಂಡು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅಷ್ಟಕ್ಕೂ ಅವಳಿಗೆ ಅಡುಗೆ ಮಾಡೋಕೆ ಬರ್ದೇ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅವಳಿಗೆ ಅಡುಗೆ ಮನೇಲಿ ಕೆಲಸ ಮಾಡೋದು ದರ್ದ್ ಏನೂ ಇಲ್ಲ. ಅವಳು 10 ರಾಳೋ ಯಜಮಾನ್ರು ವಂಶದವಳು. ಅವಳು ಯಾಕೆ ಅಡುಗೆ ಮಾಡಬೇಕು? ನಾನೇ ಮಾಡ್ತೀನಿ. ನೀನ್ ಅಡ್ಗೆ ಮಾಡ್ತೀಯಾ? ನೋಡಿದ್ರೇನ್ರಿ, ಈಗ್ಲೇ ಹುಡುಗಿ ಪರ ವಹಿಸ್ಕೊಂಡು ಮಾತಾಡ್ತಿದ್ದಾನೆ. ಅದೇನು ದೊಡ್ಡ ವಿಷಯ ಬಿಡಿ. ಈಗ ನಾನು ಮಾಡ್ತಾ ಇಲ್ವಾ ಹಾಗೆ? ನೀವ್ ಅಡ್ಗೆ ಮಾಡೋದು ನನಗೆ ಗೊತ್ತಿಲ್ವಾ? ಬರೀ ತಿನ್ನೋದಷ್ಟೇ ಗೊತ್ತು ನಿಮ್ಗೆ. ಇದೇನಿದು? ಮನೆ ಎಷ್ಟು ಚಿಕ್ಕದಾಗಿದೆ.
ಇಂಥ ಮನೇಲಿ ನೀವೆಲ್ಲ ಹೇಗಿರ್ತೀರಾ? ಒಳ್ಳೆ ಹಂದಿ ಗೂಡ್ ತರ ಇದೆ. ನಾವೆಲ್ಲ ಬಂದ್ರೆ ಕಷ್ಟ ಆಗಲ್ವಾ? ಅಯ್ಯಯ್ಯೋ ಹಾಗೇನಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಇರುತ್ತೆ. ದೊಡ್ಡವ್ರು ಹೇಳಿಲ್ವಾ ಮನೆ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿರ್ಬೇಕಂತ. ಓಹೋ ಸರಿ ಸರಿ ಸರಿ. ಮಕ್ಕಳು ಮರಿ ಏನು ಕಾಣಿಸ್ತಾನೆ ಇಲ್ಲ. ಯಾರು? ಅಮ್ಮ, ಅದು ಇವಳಿಗಿನ್ನೂ ಮಕ್ಕಳಾಗಿಲ್ಲ. ಓ, ಅದಕ್ಕೆ ಮತ್ತೆ ಎಲ್ರು ಗುಂಡ್ರು ಗೋವಿ ತರ ಇದ್ದೀರಾ. ನಿಮಗೆ ಈ ಕೋಳಿಗೂಡು ಸಾಕಾಗುತ್ತೆ. ನಮ್ಮಂತ ದೊಡ್ಡವ್ರು ಬಂದ್ರೆ ಎಲ್ಲಿ ಸಾಕಾಗುತ್ತೆ? ಬಗ್ಗದ್ರೆ ಹೊಸ್ಲಿಡುತ್ತೆ, ಎದ್ ನಿಂತ್ರೆ ಬಾಗ್ಲು ಬಡಿಯತ್ತೆ. ಅದಿರ್ಲಿ, ಮಕ್ಳಿಲ್ದಿರೋ ಬಂಜೇರು ಪೂಜೆ ಕೈ ಹಾಕ್ಬಾರ್ದು. ನಿಮ್ ಮಗಳನ್ನ ಸ್ವಲ್ಪ ದೂರ ಇರಕ್ ಹೇಳಿ. ಬೇಕಿತ್ತ ನನಗಿದು. ಇವ್ರನ್ನ ಪ್ರೊಟೆಕ್ಟ್ ಮಾಡಕ್ ಹೋಗಿ ನನ್ನ ತಲೆ ಮೇಲೆ ನಾನೇ ಚಪ್ಟಿಕಲ್ಲಿ ಹೇಳ್ಕೊಂಡಂಗೆ ಆಯ್ತು. ದೊಡಮ್ಮ, ನಿಮ್ಗೆ ಇಲ್ಲಿ ಒಬ್ಬರೇ ಕೂತ್ ಬೋರ್ ಆದ್ರೆ ಒಂದ್ ರೌಂಡ್ ಮನೇನ ರೌಂಡ್ ಹಾಕೊಂಬನಿ. ಹ್ಞೂ, ನಿಮ್ ಮತ್ತೆ ಮನೆ ದೊಡ್ಡ ಅರಮನೆ. ಸುತ್ತಾಡಿದ್ರೆ ಕಾಲ್ ನೋವುತ್ತೆ. ಒಂದ್ ಸಾರೋಟ್ ತರಿಸ್ಬಿಡು, ಸುತ್ತಾಡ್ಕೊಂಡ್ ಬರ್ತೀನಿ. ಹಾಗಲ್ಲ ಕಣೆ, ಅಡುಗೆ ಮನೇಲಿ ನೀನು ಸ್ವಲ್ಪ ಸಹಾಯ ಮಾಡು, ಆಗ ಬೇಗ ಬೇಗ ಆಗುತ್ತೆ. ರೀ, ಬೀಗ್ರ ಮನೆಗ್ ಬಂದು ನಾವೇನ್ರಿ ಸಹಾಯ ಮಾಡೋದು? ನಾವು ಗಂಡಿನ ಕಡೆಯವರು. ಅಷ್ಟು ಗೊತ್ತಾಗಲ್ವಾ? ಬಾಯ್ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಪೂಜೆ ಶುರು ಮಾಡೋಣವೇ? ಅಲ್ಲಿ ನೋಡಿ, ಪೂಜೆ ಶುರು ಆಯ್ತು ಅನ್ಸುತ್ತೆ. ಬನ್ನಿ ಹೋಗೋಣ. ದೊಡಮ್ಮ, ಬೇಗ ಕುಡೀರಿ. ಕುಡ್ದ್ಬಿಡ್ತೀನಿ ಇರೋ. ಬನ್ನಿ ಬನ್ನಿ ಹೋಗೋಣ. ಏನಮ್ಮ, ಹೂ ಮಂತ್ರಾಕ್ಷತೆ ತಗೊಂಡು ಆ ಕಳಶದ ಮೇಲೆ ಹಾಕಮ್ಮ. ಹಾ, ದೇವಿ ಸ್ತೋತ್ರ ಹೇಳಮ್ಮ. ದೇವಿ ಸ್ತೋತ್ರನ ನನಗೆ ಬರಲ್ಲ ಪುರೋಹಿತ್ರೆ. ಏನು? ದೇವಿ ಸ್ತೋತ್ರ ಬರಲ್ವಾ? ಹಾಯ್, ಇದ್ಯಂತ ಹುಡುಗಿನೋ ಏನೋ, ಅದೇನ್ ಸಂಸ್ಕಾರನೋ ಏನೋ. ಛೇ, ಪೂಜೆ ಮಾಡಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ, ದೇವಿ ಸ್ತೋತ್ರ ಬರಲ್ಲ. ಸರಿ ಹೋಯ್ತು ಬಿಡು. ದೊಡಮ್ಮ, ನಿಮಗ್ ಬರುತ್ತಾ? ಒಂದೆರಡು ಶ್ಲೋಕ ಹೇಳಿ ನೋಡೋಣ. 7 ವಯಸ್ಸಲ್ಲಿ ನಾನು ಕಲ್ತಿದ್ದೆ, ಈಗ ಮರ್ತಿದ್ದೀನಿ ಅಷ್ಟೇ. ಇದಕ್ಕೇನು ಕಡಿಮೆ ಇಲ್ಲ. ನಾನು ಹೇಳ್ಕೊಟ್ಟಂಗೆ ಹೇಳಮ್ಮ, ಪರವಾಗಿಲ್ಲ. ಸರಿ. ಸರ್ವಮಂಗಳ ಮಾಂಗಲ್ಯೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ